ಬೆಳವಣಿಗೆ. JDS ನಲ್ಲಿ 12 ಶಾಸಕರನ್ನ 13 ಶಾಸಕರನ್ನ ಕಾಂಗ್ರೆಸ್ನವರು ಸೆಳೆದು ಬಿಡ್ತಾರೆ. ಒಂದು ರೀಡಿಂಗ್ ಎಕ್ಸಾಕ್ಟ್ ಆಗಿತ್ತು ನೋಡಿ. JDS ನ 12-13 ಶಾಸಕರನ್ನು ಸೆಳೆಯುವ ಅವಶ್ಯಕತೆ ಕಾಂಗ್ರೆಸ್ಸಿಗೆ ಏನಿದೆಯಪ್ಪ? ಅವರೇ 136 ಗೆದ್ದಿದ್ದಾರೆ, ಅದು ಸಾಲದು ಅಂತ ಮೊನ್ನೆ 3 ಬೈ ಎಲೆಕ್ಷನ್ನು ಗೆದ್ಕೊಂಡ್ರು. 140 ಅವ್ರ ಸ್ಥಾನ. ಅಂಥದ್ರಲ್ಲಿ JDS ನ 12 ಜನರನ್ನು ಸೇರಿಸ್ಕೊಂಡು ಏನು ಮಾಡ್ತಾರೆ ಅಂತ. ಕಾಂಗ್ರೆಸ್ಸಿಗೆ ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಯಾರಿಗೆ ಅವಶ್ಯಕತೆ ಇದೆ? 12-13 JDS ನ ಶಾಸಕರು ಬರುವ ಅವಶ್ಯಕತೆ ಕಾಂಗ್ರೆಸ್ನಲ್ಲಿ ಯಾರಿಗಿದೆ? ಅದು ಪ್ಯೂರ್ಲಿ ಇರೋದು DK ಶಿವಕುಮಾರ್ಗೆ. ನಾಳೆ ತಲೆ ಎಣಿಕೆಯ ಅವಶ್ಯಕತೆ ಬಂದರೆ ತಮ್ಮ ಪರವಾಗಿ ಎಷ್ಟು ಜನ ಕೈ ಎತ್ತಾರೆ ಅನ್ನೋದೊಂದು ಲೆಕ್ಕಾಚಾರ ಇದೆಯಲ್ಲ ಅವರಿಗೆ. ಕಾಂಗ್ರೆಸ್ನಲ್ಲಿ ಬೆಂಬಲ, ಶಾಸಕರ ಬೆಂಬಲ ಕಡಿಮೆ ಇದೆ, ಅದು ಅವ್ರಿಗೆ ಅರ್ಥ ಆಗಿರೋದು. ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್ ಮೆನಿ ಟೈಮ್ಸ್. ಅವರಿಗೆ JDS ನಿಂದ ಬರುವ ಶಾಸಕರು ತಮ್ಮ ಪರವಾಗಿ ಕೈ ಎತ್ತಾರೆ ಅನ್ನೋ ನಂಬಿಕೆ. ಈಗ ನೋಡಿ, ಸಮೃದ್ಧಿ ಮಂಜುನಾಥ್ ಊಟಕ್ಕೆ ಸೇರಿದ್ದಾಗ ನನಗೊಂದು ಆಫರ್ ಬಂತು ಕಾಂಗ್ರೆಸ್ ಸೇರ್ಕೊಳ್ಳೋದು ಅಂತ ಹೇಳ್ತಾರೆ ಅವರು. ಕಾಂಗ್ರೆಸ್ನಲ್ಲಿ ಇವರ ಫ್ರೆಂಡ್ ಯಾರಂತೆ? ಶಿವಗಂಗಾ ಬಸವರಾಜು, ನನ್ನ ಕ್ಲೋಸ್ ಫ್ರೆಂಡ್. ಅವರು ಊಟಕ್ಕೆ ಹೋಗಿದ್ವಿ ಒಟ್ಟಿಗೆ ಅಂತ ಹೇಳ್ತಾರೆ ಅವರು. ಶಿವಗಂಗಾ ಬಸವರಾಜು ಯಾರು? ಶತಾಯಗತಾಯ DK ಶಿವಕುಮಾರ್ ಬೆಂಬಲಿಗ ಅವರು. ಅವ್ರ ಜೊತೆ ಊಟಕ್ಕೆ ಹೋಗಿದ್ದಾಗ ಆಫರ್ ಬಂತಂತೆ. ಇದೊಂದು ಸಲ ಇದೊಂದು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡಿದ್ದೀವಿ. ಅವನು ನನ್ನ ಬಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡು, ಬಸಣ್ಣ ಬಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡು, ಚನ್ನಗಿರಿ MLA. ಸೆಷನ್ಗೆ ಹೋದಾಗೆಲ್ಲ ನಾವೆಲ್ಲ ಜೊತೇಲಿ ಇರ್ತೀವಿ. ಸೆಷನ್ಗೆ ಹೋದ್ಮ್ಯಾಗ BJP JDS ಹಾಗೂ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಒಟ್ಟಾಗಿ ಊಟ ಮಾಡೋದು ಸಹಜ. ದೊಡ್ಡ ಮಟ್ಟದಲ್ಲಿ ಆಫರ್ ಬಂದಿರೋದು ನಿಜ. ಓಕೆ, ಅದು ಹೆಸರು ಹೇಳೋದು ತಪ್ಪಾಗುತ್ತೆ ಬಹಿರಂಗವಾಗಿ, ಅದು ಸಮಯ ಬಂದಾಗ ಹೇಳ್ತೀನಿ. ದೊಡ್ಡ ಮಟ್ಟದಲ್ಲಿ ಹೆಸರು ಬಂದಿರೋದು ನಿಜಾನೇ, ಬನ್ನಿ ಕಾಂಗ್ರೆಸ್ಗೆ ಅಂತ ನಿಜಾನೇ. ಯಾಕೆಂದರೆ ಇದು ಸಹಜ. ಯಾವತ್ತನ್ನು ಲೆಟರ್ ತೊಗೊಂಡು ಹೋದಾಗ ಅಂದನ್ನು ಕೇಳಕ್ಕೆ ಹೋದಾಗ ಗುರು ಯಾಕೆ ಅಲ್ಲಿ ಇರ್ತೀವಿ, ಬಾಪ ಇಲ್ಲಿ ಒಬ್ಬನೇ ಯಾಕೆ ಇರ್ತೀವಿ ಅಂತ ಕೇಳೋ ಸಹಜ ಆಯ್ತಲ್ವಾ. ಅದು ಮುಂದಿನ ದಿವಸದಲ್ಲಿ ನನ್ನ ನಾಯಕರುಗಳಿದ್ದಾರೆ, ನನಗೆ ಓಟ್ ಹಾಕಿರ್ತಕ್ಕಂಥ ಜನ ಇದ್ದಾರೆ, ನನ್ನ ಕುಟುಂಬ ಇದೆ, ಅವ್ರ ಜೊತೆ ಮಾತಾಡಬೇಕಲ್ವಾ ಸರ್. ಈ ದುಡ್ಡಿನ ಆಫರ್ ಅಲ್ಲ, ಮಂತ್ರಿ ಆಫರ್ ಅಲ್ಲ ಸರ್, ಪಕ್ಷಕ್ಕೆ ಬನ್ನಿ ಅಭಿವೃದ್ಧಿ ಆಗ್ತದೆ ಅನ್ನೋ ಆಫರ್ ಬಂದಿದೆ. ಸೊ ಬಹುಶಃ ನಾನು CM ಅಣ್ಣನ ಕೇಳೋದು, ಯಾಕಂದರೆ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಒಳ್ಳೆ ನೀವು ನಾವು ಕಂಡ ಒಳ್ಳೆ CM, ನೀವು DCM ಒಳ್ಳೆ CM. ಇದೇನು ಹೊಸದಲ್ಲ ನಮಗೆ, ಇದು ನಾವು ಗೆದ್ದಾಗಿಂದನೂ ಇದು ನಮ್ಗೆ ಹಳೆದೇ. ಇದು ಅದು ಯಾವಾಗ ಹೊಸ ನ್ಯೂಸ್ ಬರುತ್ತೆ ಅಂತ ಕೂಡ ನಾವು ಕೂಡ ಕಾದು ನೋಡ್ತಾ ಇದ್ದೀವಿ ಸರ್. ನಾನೇ DCM ಅವ್ರಿಗೆ ಹೇಳಿದ್ದೀನಿ ಸರ್, ನಿಮ್ಮ ಬಸ್ ತುಂಬೋಗಿದೆ ಅಂತ, ನಮಗೆಲ್ಲಿ ಸೀಟ್ ಕೊಡ್ತೀವಿ ಅಂತ ನಾನೇ ಕೇಳಿದ್ದೀನಿ. ಬೇರೆ ಯಾರಿಗೆ ನೇರವಾಗಿ ಕೇಳಿದ್ದೀನಿ, ಯಾಕಣ್ಣ ಹಿಂಗೆ ಕಾಟ ಕೊಡ್ತಿದ್ದೀರಿ, ನಿಮ್ಮ ಬಸ್ ತುಂಬೋಗಿದೆ, ನಮಗೆಲ್ಲಿ ಸೀಟ್ ಕೊಡ್ತೀವಿ ಅಂತ ಕೇಳಿದ್ದೀನಿ. ಅವ್ರು ಬರ್ತಾರೆ, ಇವ್ರು ಕೇಳೋ ಸಹಜ ಸರ್. ಈಗ ನಮ್ಮ ಸುರೇಶ್ ಅಣ್ಣನೂ ಕೇಳಿದ್ದಾರೆ ಅದಲ್ಲ, ಕೊತ್ತೂರು ಜಿಮ್ಮನ್ನತ್ತವರು ಕೇಳಿದ್ದಾರೆ, ನಂಜೇಗೌಡರು ಕೇಳಿದ್ದಾರೆ ಅದಲ್ವಾ. ಏನಂತ ಕೇಳಿದ್ದಾರೆ? ಬನ್ನಿ ಒಟ್ಟಿಗೆ ಇನ್ನೊಂದು ಕೇಳಿದ್ದಾರೆ. ಒಂದು ಹೆಣ್ಣು ಅಂತಂದಮೇಲೆ, ಒಂದು ಹೂ ಅಂತಂದಮೇಲೆ, ಹೂ ಯಾವ ದೇವಸ್ಥಾನಕ್ಕೆ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಹೆಣ್ಣು ಅಂತಂದಮೇಲೆ ಸಹಜ ಯಾರೆಲ್ಲ ಬಂದು ಕೇಳೋದು ಸಹಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.